ಒಂದು ದೊಡ್ಡ ಫುಟ್ಬಾಲ್ ಅನ್ನ ಸಣ್ಣ ಲಂಚ್ ಬಾಕ್ಸ್ ಒಳಗೆ ಯಾಕೆ ಹಾಕೋಕ್ಕಾಗಲ್ಲ ಅಂತ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ಹ್ಮ್ ಇದು ತುಂಬಾ ಕಾಮನ್ ಅನ್ಸಿದ್ರೂ ಇದರ ಹಿಂದಿರೋ ಕಾರಣ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಅಥವಾ ಒಂದು ಸಣ್ಣ ಕಲ್ಲು ದೊಡ್ಡದಾಗಿರೋ ಕಾಗದದ ಉಂಡೆಗಿಂತ ಯಾಕೆ ಹೆಚ್ಚು ಭಾರ ಇರುತ್ತೆ? ನಿಜ. ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಒಂದು ಉತ್ತರ ಇದೆ. ಅದೇ ಮ್ಯಾಟರ್. ಸರಿ, ಇವತ್ತಿನ ನಮ್ಮ ಈ ಜ್ಞಾನದ ಪಯಣದಲ್ಲಿ ಈ ಮ್ಯಾಟರ್ ಅಂದ್ರೆ ಏನು ಮತ್ತೆ ಅದರ ಎರಡು ಮುಖ್ಯ ಗುಣಗಳಾದ ಮಾಸ್ ಮತ್ತೆ ವಾಲ್ಯೂಮ್ ಬಗ್ಗೆ ಒಟ್ಟಿಗೆ ತಿಳ್ಕೊಳ್ಳೋಣ. ಖಂಡಿತ. ಈ ಮ್ಯಾಟರ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ವಸ್ತುವಿನ ಪ್ರಮಾಣ ಅಂದ್ರೆ ಅದರ ಭಾರ ಅಥವಾ ಮಾಸ್ ಬಗ್ಗೆ ತಿಳ್ಕೋಬೇಕು. ಓಕೆ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಒಂದು 3 ಒಂದೇ ಅಳತೆಯ ಪೇಪರ್ ಕಪ್ಗಳನ್ನ ಊಹೆ ಮಾಡೋಣ. ಸರಿ. ಒಂದ್ರಲ್ಲಿ ನೀರು, ಇನ್ನೊಂದ್ರಲ್ಲಿ ಮರಳು, ಮತ್ತೆ ಮೂರನೇದ್ರಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನ ಹಾಕಿದೀವಿ ಅಂತ ಇಟ್ಕೊಳ್ಳಿ. ಊಹೆ ಮಾಡ್ಕೊಂಡೆ. ಈಗ ನೋಡಿ, ಕಪ್ಗಳ ಗಾತ್ರ ಒಂದೇ ಆಗಿದ್ರೂ ಕಲ್ಲುಗಳಿರೋ ಕಪ್ ಎತ್ತಿದಾಗ ಸ್ವಲ್ಪ ಹೆಚ್ಚು ಭಾರ ಅನ್ಸುತ್ತೆ ಅಲ್ವಾ? ಹೌದು. ಇಲ್ಲಿನ ಕುತೂಹಲಕಾರಿ ವಿಷಯ ಏನು ಗೊತ್ತಾ? ಕಲ್ಲಿನ ಒಳಗೆ ಹೆಚ್ಚು ಮ್ಯಾಟರ್ ಅಂದ್ರೆ ಕಣಗಳು ತುಂಬಾ ಒತ್ತೊತ್ತಾಗಿ ತುಂಬಿರುತ್ತೆ. ಆಹಾ, ಅಂದ್ರೆ ಜಾಗ ಒಂದೇ ಇದ್ರೂ ವಸ್ತುಗಳು ದಟ್ಟವಾಗಿ ಸೇರ್ಕೊಂಡಿದೆ ಅಂತ. ನಿಖರವಾಗಿ. ಇದನ್ನೇ ವಿಜ್ಞಾನದಲ್ಲಿ ಮಾಸ್ ಅಂತ ಕರೆಯೋದು. ಒಂದು ವಸ್ತು ಎಷ್ಟು ಭಾರ ಅಥವಾ ಹಗುರ ಇದೆ ಅಂತ ಇದು ನಮಗೆ ಹೇಳುತ್ತೆ. ಓಹೋ, ಹಾಗಾದ್ರೆ ಈ ಮಾಸ್ ಅನ್ನ ನಾವು ಹೇಗೆ ಅಳೆಯೋದು? ಇದನ್ನ ಅಳೆಯೋಕೆ ನಾವು ಬ್ಯಾಲೆನ್ಸ್ ಅನ್ನ ಬಳಸ್ತೀವಿ. ಉದಾಹರಣೆಗೆ ಅಡುಗೆ ಮನೆಯಲ್ಲಿರೋ ಮಸಾಲೆ ಪ್ಯಾಕೆಟ್. ಅದು ತುಂಬಾ ಹಗುರಿರುತ್ತೆ ಅಲ್ವಾ? ಹೌದು. ಅಂಥ ಹಗುರ ವಸ್ತುಗಳನ್ನ ಗ್ರಾಮ್ಗಳಲ್ಲಿ ಅಳಿತಾರೆ. ಆದ್ರೆ ನಮ್ಮ ದೊಡ್ಡ ಅಕ್ಕಿ ಚೀಲ ಅಥವಾ ಮಕ್ಕಳ ಸ್ಕೂಲ್ ಬ್ಯಾಗ್ ಇದೆಯಲ್ಲ, ಅದಂತೂ ತುಂಬಾನೇ ಭಾರ ಇರುತ್ತೆ. ಕರೆಕ್ಟ್. ಅಂಥ ಭಾರವಾದ ವಸ್ತುಗಳನ್ನ ಕಿಲೋಗ್ರಾಂನಲ್ಲಿ ಅಳಿತಾರೆ. ಅಂದ್ರೆ ಕೆಜಿ ಅಂತ. ಸರಿ, ಕೇವಲ ಭಾರ ಇದ್ದೇ ಮಾತ್ರ ಸಾಕಾ? ಪ್ರತಿಯೊಂದು ವಸ್ತುವಿಗೂ ಇರೋಕೆ ಅಂತ ತನ್ನದೇ ಆದ ಜಾಗ ಕೂಡ ಬೇಕಲ್ವಾ? ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಅದೇ ನಮ್ಮ ಮುಂದಿನ ಕಾನ್ಸೆಪ್ಟ್. ಇಲ್ಲೇ ನೋಡಿ ವಿಷಯ ನಿಜಕ್ಕೂ ಸ್ವಾರಸ್ಯಕರ ಆಗೋದು. ಒಂದು ಅರ್ಧ ನೀರಿರೋ ಲೋಟಕ್ಕೆ ಕಲ್ಲು ಹಾಕಿದ್ರೆ ಏನಾಗುತ್ತೆ? ನೀರು ಮೇಲಕ್ಕೆ ಬರುತ್ತೆ ಅಲ್ವಾ? ಹೌದು. ಯಾಕಂದ್ರೆ ಕಲ್ಲು ತಾನು ಕೂರೋಕೆ ನೀರನ್ನ ಪಕ್ಕಕ್ಕೆ ತಳ್ಳಿ ತನ್ನದೇ ಆದ ಜಾಗ ಮಾಡ್ಕೊಳುತ್ತೆ. ಇದನ್ನೇ ನಾವು ದೊಡ್ಡ ಚಿತ್ರಣಕ್ಕೆ ಜೋಡಿಸಿ ನೋಡಿದ್ರೆ ಒಂದು ವಸ್ತು ಆಕ್ರಮಿಸುವ ಈ ಜಾಗವನ್ನೇ ವಾಲ್ಯೂಮ್ ಅಂತ ಕರೆಯೋದು. ಅಂದ್ರೆ ಈ ನೀರು, ಹಾಲು ಅಂತ ದ್ರವ ಪದಾರ್ಥಗಳ ವಾಲ್ಯೂಮ್ ಅನ್ನ ಕೆಪಾಸಿಟಿ ಅಂತಾರಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. ನಾವು ಕುಡಿಯೋ ಔಷಧಿ ಚಮಚದಲ್ಲಿರೋ ಸಣ್ಣ ಪ್ರಮಾಣನ ಮಿಲಿಲೀಟರ್ ಅಂದ್ರೆ ಎಂಎಲ್ನಲ್ಲಿ ಅಳಿತೀವಿ. ಮತ್ತೆ ನೀರಿನ ಬಕೆಟ್ನಂತಹ ದೊಡ್ಡ ಪ್ರಮಾಣನ ಲೀಟರ್ನಲ್ಲಿ ಅಳಿತೀವಿ. ಕರೆಕ್ಟ್. ಇದರ ಅತಿ ದೊಡ್ಡ ಎಸ್ಐ ಯೂನಿಟ್ ಬಂದು ಕ್ಯೂಬಿಕ್ ಮೀಟರ್. ಕೇವಲ 1 ಕ್ಯೂಬಿಕ್ ಮೀಟರ್ ಅಂದ್ರೆ ಬರೋಬ್ಬರಿ 1000 ಲೀಟರ್ಗೆ ಸಮ. ಬಾಪ್ರೇ, 1000 ಲೀಟರ್ ಅಂದ್ರೆ ತುಂಬಾನೇ ಆಯ್ತು. ಹಾಗಾದ್ರೆ ಇದರ ಅರ್ಥ ಏನು? ನಮ್ಮ ಸುತ್ತ ಇರೋ ನೀರು, ಕಲ್ಲು, ಮರ ಎಲ್ಲವೂ ಮ್ಯಾಟರ್ ಅಂತಾಯ್ತಾ? ಖಂಡಿತ. ಮ್ಯಾಸ್ ಮತ್ತೆ ವಾಲ್ಯೂಮ್ ಎರಡೂ ಇರೋ ಯಾವುದೇ ವಸ್ತುವನ್ನ ನಾವು ಒಟ್ಟಾಗಿ ಮ್ಯಾಟರ್ ಅಂತ ಕರಿತೀವಿ. ಆದ್ರೆ ನನಗೊಂದು ದೊಡ್ಡ ಡೌಟ್ ಇದೆ. ಈ ಕಣ್ಣಿಗೆ ಕಾಣಿಸ್ತಾ ಗಾಳಿ ಕೂಡ ಮ್ಯಾಟರ್ ಆಗಿರೋಕೆ ಸಾಧ್ಯನಾ? ಇದೊಂದು ಬಹುಮುಖ್ಯವಾದ ಪ್ರಶ್ನೆ. ಉತ್ತರ ಏನೆಂದ್ರೆ ಖಂಡಿತ ಹೌದು. ಗಾಳಿಗೂ ಕೂಡ ಮ್ಯಾಸ್ ಮತ್ತೆ ವಾಲ್ಯೂಮ್ ಎರಡೂ ಇದೆ. ಅದು ಹೇಗೆ ಸಾಧ್ಯ? ಕಣ್ಣಿಗೆ ಕಾಣಿಸೋ ಗಾಳಿನ ನಾವು ತಕ್ಕಡಿಯಲ್ಲಿಟ್ಟು ಅಳಿಯೋಕೆ ಆಗಲ್ಲಲ್ವಾ? ಒಂದು ಸಂಘ ಉದಾಹರಣೆ ತಗೊಳ್ಳಿ. ಗಾಳಿ ಇಲ್ಲದ ಒಂದು ಚಪ್ಪಟೆಯಾದ ಫುಟ್ಬಾಲ್ ಮತ್ತೆ ಪಂಪ್ನಿಂದ ಗಾಳಿ ತುಂಬಿದ ಫುಟ್ಬಾಲ್ ಅನ್ನು ಹೋಲಿಸಿ ನೋಡಿ. ಗಾಳಿ ತುಂಬಿದ ಫುಟ್ಬಾಲ್ ಉಬ್ಕೊಂಡು ದೊಡ್ಡದಾಗಿರುತ್ತೆ. ಹೌದು. ಅಂದ್ರೆ ಅದು ಹೆಚ್ಚು ಜಾಗ ಅಂದ್ರೆ ವಾಲ್ಯೂಮ್ ತಗೊಳ್ತಾ ಇದೆ. ಜೊತೆಗೆ ಅದು ಮೊದಲನೆಗಿಂತ ಸ್ವಲ್ಪ ಭಾರ ಕೂಡ ಆಗಿರುತ್ತೆ. ಓಹೋ, ಅಂದ್ರೆ ಗಾಳಿಗೂ ಮ್ಯಾಸ್ ಇದೆ ಅಂತಾಯ್ತು. ನಿಖರವಾಗಿ. ವಸ್ತುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವುಗಳ ಕ್ಲಾಸಿಫಿಕೇಶನ್ ಮಾಡೋದು ತುಂಬಾ ಮುಖ್ಯ. ನಿಜ. ನಾವು ಅಡ್ಗೆ ಮಾಡೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ಹಡಗುಗಳನ್ನ ನೀರಿನ ಮೇಲೆ ತೇಲುವಂತೆ ಕಟ್ಟೋಕೆ ಈ ವಿಜ್ಞಾನವೇ ಆಧಾರ ಅಲ್ವಾ? ಹೌದು. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಮ್ಯಾಟರ್ನ ಪಾತ್ರ ಅಷ್ಟು ದೊಡ್ಡದಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮ್ಯಾಸ್ ಮತ್ತೆ ವಾಲ್ಯೂಮ್ ಇರೋ ಪ್ರತಿಯೊಂದು ವಸ್ತುನೂ ಮ್ಯಾಟರ್ ಅಂತ ನಾವು ಇವತ್ತು ತಿಳ್ಕೊಂಡ್ವಿ. ಸರಿಯಾಗಿ ಹೇಳಿದ್ರಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚ ಇನ್ನಷ್ಟು ಅದ್ಭುತವಾಗಿ ಕಾಣುತ್ತೆ. ಹೌದು. ಹಾಗಾದ್ರೆ ಕೇಳುಗರಿಗೆ ಯೋಚನೆ ಮಾಡೋಕೆ ಒಂದು ಕುತೂಹಲಕಾರಿ ಪ್ರಶ್ನೆ ಕೇಳೋಣ. ಗಾಳಿಯೂ ಒಂದು ಮ್ಯಾಟರ್ ಅಂತ ನಮ್ಗೆ ಈಗಷ್ಟೇ ಗೊತ್ತಾಯ್ತು. ಅದಕ್ಕೂ ಮ್ಯಾಸ್ ಅಥವಾ ಭಾರ ಇದೆ ಅಂತಲೂ ಗೊತ್ತಾಯ್ತು. ಹಾಗಿದ್ರೆ
ನಮ್ಮ ತಲೆಯ ಮೇಲಿರುವ ಅಷ್ಟು ಬೃಹತ್ ಆಕಾಶದ ಗಾಳಿಯ ಭಾರ ನಮ್ಗೆ ಯಾಕೆ ಅನ್ಸೋದಿಲ್ಲ? ಮುಂದಿನ ಬಾರಿ ಆಕಾಶ ನೋಡ್ದಾಗ ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡೋಣ.